ಸ್ವರ ಬಂದರೆ ಗಂಡಾಂತರ. ಏನು ಆಪ್ತ ಮಿತ್ರರಿಬ್ರು ಗುಪ್ತವಾಗಿ ಮಾತಾಡ್ತಾ ಇದ್ದೀರಾ? ಸುಪ್ತ ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೋತಿದೀವ್ರಿ. ಏನ್ ವಿಷಯ? ವೇದ ಮದುವೆ ವಿಷಯ ಅಮ್ಮ. ವೇದದ ಮದುವೆ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ, ನಾನ್ ನೋಡ್ಕೊಂತೀನಿ. ಮೂಗು ತಲೆ ಅಂದ್ಮೇಲೆ ಮೂಗು ಇರುತ್ತೆ. ಅಯ್ಯೋ ನೋಡಮ್ಮ, ನಿನ್ನನ್ನ ನಂಬ್ಕೊಂಡ್ರೆ ವೇದ ಮದುವೆ ಆಗಲ್ಲ. ನಾನು ನಿನ್ನನ್ನ ಮದುವೆ ಆಗಿರೋದೇ ಹೆಚ್ಚು. ಲೇ ಪರಮ, ನನಗೆ ಮಣ್ಣಿನ ಬಣ್ಣದ ಹುಡುಗಿ ಬೇಕು, ಮಣ್ಣಿನ ಸೊಗಡಿರೋ ಹುಡುಗಿ ಬೇಕು ಅಂತ ಕಾಯ್ತಾ ಇದೆ ಕಣ. ಅದ್ ಯಾವ ಮೂಲೆಯಲ್ಲಿ ಇವಳು ಕಣ್ಣಿಗೆ ಬಿದ್ಲು. ಅದೇ ಟೈಮಲ್ಲಿ ನನ್ನ ಗ್ರಾಚಾರನು ಕೆಟ್ಟೋಗ್ಬಿಟ್ಟಿತ್ತು, ಮದುವೆ ಆಗ್ಬಿಟ್ನ. ನೀನು ಕರುಣಾಮಯಿ ಕಣ. ನಿನ್ನಂತ ಮನುಷ್ಯನ ಜಗತ್ನಲ್ಲಿ ಜನ ಇಲ್ದಿರೋ ಪ್ರದೇಶದಲ್ಲಿ ಹುಡುಕಿ ಸಿಗದೇ ಇಲ್ಲ ಕಣ. ಇಂಥ ಜಗಳ, ಇಂಥ ವಾಚಾಲಿನ, ಇಂಥ ಗುಂಪುಗಾರಿಕೆ ಮಾಡೋರ್ನ, ಇಂಥ ಫಿಟ್ಟಿಂಗ್ ಇರೋ ಎಕ್ಸ್ಪರ್ಟ್ ನ ಯಾರೋ ಮದ್ವೆ ಆಗ್ತಿದ್ರು. ನೀನ್ ಆಗತ್ತಿಗೆ ಬಾಳ್ ಕೊಟ್ಟಿದ್ಯಾ? ಹೇಳ್ತಾ ಇದೀನ್ರಿ. ಬಿಸ್ಲುರಿ ನಿಮ್ ಮನೆಗ್ ಹೋಗ್ರಿ. ಬಿಟ್ಟಿ ಬಂದೆ ಮಾಡಕ್ಕೆ ಹೋಗ್ತೀರಾ ಇಲ್ವಾ? ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಕೈಯಲ್ಲಿ ಒಂದು ಜಪಮಾಲೆ ಹಿಡ್ಕೊಂಡು ಹನುಮಾನ್ ಚಾಲೀಸ್ ಓದ್ತಾ ಮೂಲೆಯಲ್ಲಿ ಕೂತಿರ್ಬೇಕಾಗಿತ್ತು. ಯಾರಿಗ್ರಿ ಹೇಳ್ತಾ ಇದ್ದೀರಾ? ನನಗೆ ರೀ. ನನ್ನ ಮದ್ವೆ ಆಗೋದಕ್ಕೆ ಎಂತೆಂತ ಶ್ರೀಮಂತ ಹುಡುಗರು ಬಂದಿದ್ರು ಗೊತ್ತಾ? ಅಂಬಾನಿ ಕಡೆಯಿಂದ ಒಬ್ರು ಬಂದಿದ್ರು. ಯಾರು? ಒರಿಜಿನಲ್ ಅಂಬಾನಿನ? ಅಲ್ಲ ಕಣ, ಚಿಕ್ಕಿರಣ ಅಂಬಾನಿ ಅಂತ ಕಬ್ಬನ್ ಗದ್ದಲ್ಲಿ ಕೆಲಸ ಮಾಡ್ತಿದ್ದ. ಅಂತವ್ರನ್ನೆಲ್ಲ ಬಿಟ್ಟು ನಿಮ್ಮನ್ ಮದ್ವೆ ಆಗಕ್ ಒಪ್ಕೊಂಡೆ ಅಂದ್ರೆ ನನ್ ನಿರ್ಧಾರ ನಿಮ್ನ ಉದ್ಧಾರ ಮಾಡಕ್ಕೋಸ್ಕರ ಅಂತ ತಿಳ್ಕೊಳ್ಳಿ. ಎಂತ ತ್ಯಾಗ, ಎಂತ ತ್ಯಾಗ, ಎಂತ ತ್ಯಾಗ. ಹಳೆ ಹಾಡು ಹೊಸ ರಾಗ. ಪರಮೇಶ್ವರ್ ಅವರೇ, ನೀವೇನ್ ದೊಡ್ಡ ಸಾಚ ಅಂತ ಮಾತಾಡ್ಬೇಡಿ. ಏನು ಕೆಲ್ಸ ಇಲ್ದೆ ಖಾಲಿ ಬಿದ್ದಿದ್ರೆ ನಮ್ ಪಾರ ಅವ್ರ ಅಪ್ಪನ್ ಮನೆ ಕರ್ಕೊಂಬಂದ್ಲು. ಏನೋ ನೋಡಿ ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಕೇಳಿದ್ಲು. ನೀವು ಇದೇ ಸಿಕ್ಕಿದೆ ಚಾನ್ಸ್ ಅಂತ ಚಟ್ ಅಂತ ಮದ್ವೆ ಆಗ್ಬಿಟ್ರಿ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದೀರಾ? ನಾನು ಹೇಳ್ತಾ ಇರೋದು ಆಗಿರೋ ಮದುವೆ ಬಗ್ಗೆ ಅಲ್ಲ, ಆಗ್ಬೇಕಾಗಿರೋ ಮದುವೆ ಬಗ್ಗೆ, ವೇದನ್ ಮದುವೆ ಬಗ್ಗೆ. ನೀವ್ ಯಾವ್ಯಾವ ಹುಡುಗನ ಕರ್ಕೊಂಬಂದು ನನ್ ತಂಗಿ ತಲೆ ಕಟ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ? ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ನಾನು ಕೋರ್ಟ್ ಅಲ್ಲಿ ಎಂತೆಂತ ಪಾಯಿಂಟ್ ಹಾಕಿ ಎಂತೆಂತ ಕೇಸ್ಗಳನ್ನ ಗೆದ್ದಿಲ್ಲ. ಇದ್ಯಾವ ಲೆಕ್ಕ? 3 ದಿನದಲ್ಲಿ ವೇದನ ಮದುವೆ ಮಾಡೇ ಮಾಡ್ತೀನಿ. 3 ದಿನದಲ್ಲಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಕ್ಕಾಗಲ್ಲ, ಮದ್ವೆ ಮಾಡ್ತಾರಂತೆ. ಮದ್ವೆ ಹೇಳ್ತಾ ಇದೀನಿ ತಾನೇ, ಇದು ನನ್ನ ಚಾಲೆಂಜು. ಆಗ್ಲಿಲ್ಲ ಅಂದ್ರೆ ತಲೆ ಬೋಳಿಸ್ತೀನಿ. ತಲೆ ಬರ್ಸ್ಕೊಂಡ್ರೆ ನೀನ್ ಚೆನ್ನಾಗಿ ಬೋಳಿಸ್ತೀನಿ ಅಂದಿದ್ದು ನನ್ನ ತಲೆ ಅಲ್ಲ, ನಿನ್ನ ತಲೆ. ಏನ್ ಹೇಳ್ದಾರಿ? ನೀವೇನ್ ನಗ್ತಾ ಇದೀರಾ? ಅವ್ನು ಅಷ್ಟು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳೋದು ಗೊತ್ತಾ? ಈಗಾಗ್ಲೇ ಒಬ್ಬ ಹುಡುಗನ ಹುಡುಕಿಟ್ಟಿದ್ದಾನೆ. ಅಲ್ಲ, ಸುಧೀಂದ್ರ. ನಾನು ಇದುವರೆಗೂ ಯಾರಿಗೂ ಹೇಳ್ದೆ ಇರೋ ಒಂದ್ ಮಾತನ್ನ ನಿನ್ಗೆ ಹೇಳ್ಬೇಕು. ಸ್ವಲ್ಪ ಹೊರಗ್ ಬರ್ತೀಯಾ? ಏನ್ ಮರತಿ ಅದು? ನಿಮ್ ಬಾವಂಗೂ ಗೊತ್ತಿಲ್ವಾ? ಅವಂಗೇನ್ ಹೇಳೋದು? ಬದ್ನೆಕಾಯಿ ಅಂದ್ರೆ ಸಾಂಬಾರ್ ಮಾಡೋದ್ ಬದ್ನೆಕಾಯಿ ಇಲ್ಲ. ನಾನು ನೀನು ಮಾರ್ಕೆಟ್ ಹೋಗಿ ಬದ್ನೆಕಾಯಿ ತಗೊಂಡು ಕೈ ಹಿಡ್ಕೊಂಡು ಮಾತಾಡ್ಕೊಂಡ್ ಬರೋಣ ಅಂತೆ. ಮಂಜುಡಿ, ನಮಗ್ ಕೆಲ್ಸ ಇರೋದಲ್ಲಿ ಹೋಗೋಣ. ನೋಡ, ಅಲ್ಲಿ ಕೆಲ್ಸ ಇದೆಯಂತೆ. ಇನ್ನು ಪೋಸಿಸ್ ಅಲ್ಲ, ಔಟ್ ಪೋಸಿಸ್ ಕಟ್ತಾರೆ. ಏ ಗುಂಡ, ನಿನ್ನ ಯೋಚನೆ ಬೇರೆ, ನನ್ನ ಯೋಚನೆ ಬೇರೆ ಕಣ. ಅಲ್ಲ ಕಣ, ವೈಶಾಲಿ ಅವ್ರ ಮಾತು ಕೇಳ್ಕೊಂಡು ವೇದ ನೀನ್ ತೋರಿಸಿದ ಗಂಡು ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ಅದಕ್ಕೇನು ಮಾಡ್ಬೇಕು ಗೊತ್ತಾ? ಈಗ ವೈಶಾಲಿ ಮತ್ತೆ ವೇದನ ನಡುವೆ ಬೆಂಕಿ ಹಚ್ಚು. ಯಾರಿಗೆ ಬೆಂಕಿ ಎತ್ಕೊಂಡ್ರು ಆಸ್ಪತ್ರೆ ಖರ್ಚು ನಂದೇನೆ. ಯಾಕ? ನಾನು ಹೇಳಿದ್ದು ಸೀಮೆಣೆ ಹಾಕಿ ಬೆಂಕಿ ಹಚ್ಚು ಅಂತಲ್ಲ, ಫಿಟ್ಟಿಂಗ್ ಇಡು ಅಂತ. ಐ ಲೈಕ್ ಯುವರ್ ಆಟಿಟ್ಯೂಡ್. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಕರೆಕ್ಟ್ ಆಗಿ ಹೇಳ್ದೆ ವೈಶಾಲಿ. ನೀನ್ ಐರನ್ ಮಾಡ್ತಾ ಇದೀಯಾ? ಇದು ನಮ್ ವೇದನ್ ಫೇವ್ರೆಟ್ ಡ್ರೆಸ್. ವೇದನ್ ಡ್ರೆಸ್ ನೀನ್ ಯಾಕೆ ಐರನ್ ಮಾಡ್ಬೇಕು? ಅಯ್ಯೋ ಪಾಪ ಕಣೆ, ಅವಳಿದ್ದಾಗ ಕರೆಂಟ್ ಇರಲ್ಲ, ಕರೆಂಟ್ ಇದ್ದಾಗ ಅವಳೇ ಇರಲ್ಲ. ಆಹಾ, ಅಕ್ಕ ತಂಗಿ ಜೋಡಿ ಹೀಗಿರ್ಬೇಕು ನೋಡು. ಮೇಡ್ ಫಾರ್ ಈಚ್ ಅದರ್. ಬಾರೋ, ಇಬ್ರಿಗೂ ಒಂದೊಂದ್ ಲೋಟ ಕಾಫಿ ಬರ್ಸೆ. ಅಕ್ಕ ಅಕ್ಕ, ನೀನ್ ಯಾಕೆ ಐರನ್ ಮಾಡ್ತೀಯ? ಕೊಡಲಿ. ಲೇ, ಈ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ, ನೀನು ಮಾಡ್ಬೇಕಾಗಿರೋ ಕೆಲ್ಸ ಮಾಡು. ಏನು? ಹೋಗಿ ಆ ತುತ್ತೂರಿ ಮಂಜನ್ ಒಂದ್ ಫೋಟೋ ತಗೋ. ಅಕ್ಕ, ಮಂಜನ್ ಫೋಟೋ ಈಗಾಗ್ಲೇ ನನ್ನ ಹತ್ರ ತುಂಬಾ ಇದೆ. ಅಯ್ಯಯ್ಯ, ಎಲ್ಲೆಲ್ಲ ಇದ್ರೆ ಪ್ರಯೋಜನನೇ ಇಲ್ಲ ಕಣೆ. ಅವ್ನ್ ಫೋಟೋನ ಪರ್ಸನಲ್ ಡೈರಿಲಿ ಇಟ್ಕೋ. ಇನ್ ಮೊಬೈಲ್ ವಾಲ್ ಪೇಪರ್ ಅಲ್ಲಿ ಇಟ್ಕೋ. ಫೋನ್ ಓಪನ್ ಮಾಡಿದಾಗ್ಲೆಲ್ಲ ಅವ್ನ್ ಮುಖ ಕಾಣಿಸ್ತಾ ಇರ್ಬೇಕು. ಆಗ್ಲೇ ಪ್ರೀತಿ ಹುಟ್ಟಕ್ ಸಾಧ್ಯ. ಸರಿಯಕ್ಕ, ಈಗ್ಲೇ ಹೋಗಿ ತೆಗೆಸ್ಕೊಳ್ತೀನಿ. ಲಿಪ್ಸ್ಟಿಕ್ ಹಾಕೊಂಡೋಗೋ. ವೈಶಾಲಿ, ಕಾಫಿ ರೆಡಿ. ಬಂದೆ.
ಮೋಸ ಒಬ್ಬ ಟೀಕೆ ಅಂಕಸ ಒಬ್ಬ ಕ್ವಾಟ್ಲೆ ಸತೀಸ ಹೆಂಗೋ ಮೊನ್ನೆ ತಾನೆ PUC ಮುಗ್ಸವ್ರೆ ಊರ್ ಹಾಡು ಮಾಡೋದಕ್ಕೆ ರಿಸರ್ಚು ನಡ್ಸವ್ರೆ ಹೆಂಗೆ ಹಾಡಿದರು ಬಾಯಿ ನೋಯ್ತವೆ ಇನ್ನು ಕೇಳಿದರೆ ಕಿವಿ ಹೋಯ್ತವೆ ವೇದ ವೇದ ಏನ್ ಶಿವಾನಿ ನಿಮ್ ಮನ್ಯಾಗಿಂದ ಏನೋ ಸುಟ್ಟಿದ್ ವಾಸನೆ ಬರಾಕತ್ತಿತ್ತ ನಮ್ಮನೆಲ್ಲ ಇಲ್ವಲ್ಲ ರೋಡಲ್ಲಿ ಯಾರೋ ಟೈರ್ ಸುಡ್ತಾ ಇರ್ಬೇಕು ಇಲ್ಲ ವೇದ ನಿಮ್ಮನಿಂದನ ಬರಾಕತ್ತೈತಿ ನನ್ ಮೂಗು ಬಹಳ ಸೂಕ್ಷ್ಮ ನಾಯಿ ಮೂಗ ನಾನ್ ಹೇಳಿದ್ದು ಶಾರ್ಪ್ ಅಂತ ಜಲ್ದಿ ಬಾ ಹೋಗಿ ಹುಡ್ಕೋಣ ನಿಧಾನಕ್ಕೆಲ್ಲ ಹುಡ್ಕೋಣ ಬಾ ವೇದ ನಾನ್ ಹೇಳಿಲ್ಲ ನಂಗ್ ಅರ್ಬಿ ಸುಟ್ಟಿದ್ ವಾಸನೆ ಇಲ್ಲಿಂದನ ಬರಾಕತ್ತೈತಿ ಚಂದ ಹುಡುಕ ಶಿವಾನಿ ಯಾರೋ ನನ್ ಬಟ್ಟೆ ಸುಟ್ಟಾಕಿದಾರೆ ನಿನಗೆ ಹೇಳಿಲ್ಲ ನನ್ಗೆ ಬಟ್ಟೆ ಅಂದ್ರೆ ಎಷ್ಟು ಇಷ್ಟ ಆಗ್ತಿತ್ತು ಗೊತ್ತಾ ವೇದ ಈ ಡ್ರೆಸ್ ಹಾಕೊಂಡ್ರ ನೀನ್ ಎಷ್ಟು ಚಂದ ಕಾಣ್ತಿದ್ದಿ ಇಸ್ತ್ರಿ ಮಾಡುವಾಗ ತಲೆಗ್ ಬುದ್ಧಿ ಇಟ್ಕೊಂಡಿದ್ಯಲ್ಲ ಲದ್ದಿ ಇಟ್ಕೊಂಡಿದ್ದು ಮೈ ಮೇಲೆ ಒಂಚೂರು ಖಬರ್ ಇರ್ಬೇಕ ಮೈ ಬೇಡ ಇಸ್ತ್ರಿ ಮಾಡ್ತಿದ್ದಿದ್ ನಾನಲ್ಲ ಮತ್ಯಾರೋ ನಮ್ಮ ಅಕ್ಕ ಗೊತ್ತಾಗ್ಬಿಡ ವೈಶಾಲಿ ಅವ್ರಿಗೆ ಇಂಥ ಡ್ರೆಸ್ ಇಷ್ಟ ಆಗಿರ್ತೈತಾ ಗುಂಡಣ್ಣವ್ರಿಗೆ ಹೊಸಾದ್ ಕೊಡ್ಸು ಅಂದಿರ್ತಾರ ಗುಂಡಣ್ಣವ್ರು ಆಗಂಗಿಲ್ಲ ಅಂದಿರ್ತಾರ ಅದಕ್ಕ ವೈಶಾಲಿ ಅವ್ರು ನಿನ್ ಅರ್ಬಿನ್ ಸುಟ್ಟಿರ್ತಾರ ಹೋಗ್ಲಿ ನಮ್ಮ ಮಂಜ ಎಲ್ಲೇ ನಮ್ ಮಂಜ ಅಲ್ಲ ನನ್ ಮಂಜ ಅವನ ಎಲ್ಲೇ ಎಲ್ಲ ಹೊರಗಿರ್ಬೇಕು ಹೋಗು ಹತ್ತೇರಿಕೆ ಅದು ತುತ್ತೇರಿ ಅಲ್ಲ ತುತ್ತೂರಿ ಮುಂದೆ ಇಟ್ಕೊಂಡು ಹೋಗೋದು ಮುರಿದ್ ಬಿಡ್ತೇನಿ ಏನ್ ಬಂದಿದ್ದು ಕೊಡೋ ಕೊಟ ಬಾಕಿ ಇತ್ತಲ್ಲ ತಂದೇನಿ ಈಗ ಕೊಡ್ಲು ಆಮೇಲೆ ಕೊಡ್ಲು ಎಂತದು ನಿನ್ ಫೇವ್ರೇಟ್ ಉತ್ತರ ಕರ್ನಾಟಕದ ಪಂಚ ಅಂಗಾಲಿಗೆ ಹೇಸ್ಕಿಲ್ಲ ಅಂತ ಕಳ್ಳಗ್ ನಾಚಿಕಿಲ್ಲ ಅಂತ ಕಳ್ಳಲ್ಲ ನಮ್ಮ ಮನ್ಯಾಗಿನ ನಾದಸ್ವರ ಕತ್ತಿಲ್ಲನ ಕದ್ದಿದಲ್ಲ ಅದು ಕೊಟ್ಟಿದ್ದು ಎರಡು ಒಂದ ಮಗನ ನಾದಸ್ವರ ಹುಡುಕೊಡು ನಾದಸ್ವರ ಹುಡುಕೊಡು ಅಂತ ಎಷ್ಟ್ ದಿನ ನೀನ್ ಹಿಂದ್ ಬೀಳ್ಬೇಕು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಕಾಗೆ ಹಾರ್ಸುದಾತ ಓಯ್ ಇವತ್ ಹುಬ್ಬಳ್ಳಿಗೆ ಹೊಂಟೇನಿ ಇನ್ನು ಒಂದ್ ವಾರ ಬಿಟ್ ಬರ್ತೀನಿ ಅಷ್ಟ್ರಾಗ ನಾದಸ್ವರ ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ ಉತ್ತರ ಕರ್ನಾಟಕದ ಪಂಚ ಒಳ್ಳೊಳ್ಳೆ ಓಡಾಡೋ ಟ್ರೈನ್ ಬೋಗಿ ಕಳ್ಸ್ಕೊಳ್ಳುತ್ತೆ ದೇವ್ರೆ ಇವಳು ಹೋಗೋ ಟ್ರೈನ್ ಬೋಗಿ ಕಳ್ಸ್ಕೊಳ್ಳಪ್ಪ ಅಂಕಲ್ ನೋಡಿ ಇಲ್ಲಿ ನಮ್ಮ ಅಕ್ಕ ನನ್ ಬಟ್ಟೆ ಸುಟ್ಟಾಕಿದಾಳೆ ವಾ ಇದೇನಮ್ಮ ಏನು ಕಾಣಿಸ್ಬಾರ್ದು ಅಂತ ಬಟ್ಟೆ ಹಾಕೋತೀವಿ ಇದ್ರಲ್ಲಿ ನೋಡಿದ್ರೆ ಅಲ್ಲಿ ಪಿಂಗಿ ಪೋಸ್ಟರ್ ಕಾಣಿಸ್ತದೆ ಎಲ್ಲ ಕಾಣಿಸ್ತದಿಲ್ಲಮ್ಮ ಅಂಕಲ್ ಬಟ್ಟೆ ಸುಟ್ಟೋದ್ರೆ ಹೀಗೆ ಕಾಣ್ಸೋದು ನಮ್ಮ ಅಕ್ಕ ಯಾಕೆ ಈ ರೀತಿ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ ಅಯ್ಯೋ ನನಗೂ ಗೊತ್ತಿಲ್ಲಮ್ಮ ಗೊತ್ತಿದ್ರು ಹೇಳೋ ಪರಿಸ್ಥಿತಿ ನಾನಿಲ್ಲಮ್ಮ ಗೊತ್ತು ಹೇಳ್ತೀರಾ ಹೇಳಿ ಅಂಕಲ್ ಅಯ್ಯೋ ಇಷ್ಟೊಂದು ಹಿಂಸೆ ಮಾಡಿದ್ಮೇಲೆ ಹೇಳ್ದಲೇಬೇಕಾಗುತ್ತಾ ಒಳಗಿದ್ದಾಳೆ ಹೇಳಿ ಹೌದಾ ಮೇಡಮ್ಮ ಈ ಬಟ್ಟೆ ಮೇಲೆ ನಿಮ್ಮ ಅಕ್ಕಂಗೆ ಮೊದ್ಲಿಂದನೂ ಒಂದು ಕಣ್ಣಿತ್ತು ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಈ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು ಅದನ್ನ ಗುಂಡ ನನಗೆ ಹೇಳಿದ್ದ ಮೋಸ್ಟ್ಲಿ ಬಟ್ಟೆನ ಐರನ್ ಮಾಡ್ಬೇಕಾರೆ ಕನ್ಸ್ಕಾಂತ ಸುಟ್ಟಾಕ್ಬಿಟ್ಟಿದಾರಮ್ಮ ಗ್ರಾಚಾರ ಬಿಡ್ಸ್ಬಿಡ್ತೀನಿ ಅಕ್ಕ ನಿನ್ಗೂ ಬಿಸಿ ಬಿಸಿ ಕಾಫಿ ಬೇಕೇನೆ ಬರ್ತಾ ಇರೋ ಕೋಪಕ್ಕೆ ಅದೇ ಕಾಫಿನ ನಿನ್ ತಲೆ ಮೇಲೆ ಸುರ್ಸ್ಬಿಡೋಣ ಅಂತದೆ ಪೆನ್ನು ಅಲ್ಲ ರೀ ನಿಮ್ ಹೊಟ್ಟೆಲ್ ಉರಿತಿದ್ರು ಬೆಂಕಿನ ಬಟ್ಟೆ ಮೇಲೆ ಹಾಕಿದಿರಲ್ರಿ ಅಯ್ಯಯ್ಯೋ ಎರಡು ಜಡೆಯ ಮಧ್ಯೆ ಜಗಳ ನಡೆಯುವಾಗ ನಾನ್ ಯಾಕೆ ಇಲ್ಲಿರ್ಬೇಕು ಬರ್ಲಾ ಏನಾಗಿದೆ ನಿಮ್ಗೆ ಯಾಕೆ ಹೊಸ ಬಟ್ಟೆ ಸುಟ್ಟಾಕೊಂಡಿದ್ಯಾ ನಾಟಕ ಮಾಡ್ಬೇಡ ಅಕ್ಕ ನೀನೇ ಈ ಬಟ್ಟೆ ಸುಟ್ಟಾಕಿರೋದು ನೋಡಿ ಆಂಟಿ ವೇದ ಇವಳು ಸ್ವಂತ ಅಕ್ಕ ಯಾಕೆ ಬಟ್ಟೆ ಸುಟ್ಟ ಹಾಕ್ತಾಳೆ ನನಗ್ ಗೊತ್ತು ಆಂಟಿ ನಾನು ಇವಳಿಗಿಂತ ತೆಳ್ಳಿಗೆ ಬೆಳ್ಳಿಗೆ ಇದೀನಿ ಅಂತ ಇವಳಿಗೆ ಹೊಟ್ಟೆವ್ರಿ ನನ್ನ ಹತ್ರ ತುಂಬಾ ಬಟ್ಟೆ ಇದಲ್ಲ ಅದಕ್ಕೆ ಇವಳು ಸಹಿಸ್ಕೊಳಕ್ ಆಗ್ಲಿಲ್ಲ ಬಟ್ಟೆ ಸುಟ್ಟ ಹಾಕಿದಾಳೆ ವೇದ ಇಲ್ಲದನ್ನೆಲ್ಲ ಮಾತಾಡೋ ತಲೆ ಮೇಲೆ ನೀನ್ ಮಟ್ಕಿದ್ರೆ ನಾನ್ ಸುಮ್ಮನೆ ಇದ್ಬಿಡ್ತೀನ ನೋಡೆ ಪಾರು ನೆನ್ನೆವರೆಗೂ ನೀನ ನಮ್ಮ ನಾನ್ ನಿನ್ ಕಂದಮ್ಮ ಅಂತಿದ್ಲು ಇವತ್ತ ಒಂದ್ ಬಟ್ಟೆ ವಿಷಯಕ್ಕೋಸ್ಕರ ನನ್ನೇ ಮಟ್ಟಕ್ ಬಟ್ಲು ಕಣೆ ನೀನ್ ಈ ರೀತಿ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ನಾನ್ ನಿನ್ ಕರಗ್ ಬಿಡಲ್ಲ ಇನ್ನೊಂದ್ಸಲ ನನ್ ಬಟ್ಟೆ ಕಡೆ ಬಂದ್ರೆ ನಿನ್ ಜಡೆನೆ ಕಟ್ ಮಾಡ್ಬಿಡ್ತೀನಿ ಹೋಗೆ ಹೋಗೆ ನೆನ್ನೆವರೆಗೂ ಅವಳನ್ನ ಕೋಣೆ ತರ ಕಾಪಾಡ್ತಿದ್ದೆ ಕೇಳ್ದಾಗೆಲ್ಲ ಬಿಸಿ ಬಿಸಿ ಒಡೆ ತಟ್ಕೊಡ್ತಿದ್ದೆ ಈಗ ನನ್ ಜಡೆನೆ ಕಟ್ ಮಾಡ್ತಾಳಂತೆ ಇನ್ ಮುಂದೆ ನಿನ್ ಬಟ್ಟೆ ವಿಷಯಕ್ಕೆ ನಾನ್ ತಲೆ ಹಾಕಲ್ಲ ಕಣೆ ನೀನೇ ಹೋಗ್ಕೋ ನೀನೇ ಐರನ್ ಮಾಡ್ಕೋ ಬೇಡನೆ ತಗೊಂಡೋಗ್ ಬಿಟ್ಟಾಕು ನನ್ಗೇನೆ ಆಗ್ಬೇಕು ಹಾಗೆ ಹೋಗ್ಲಿ ಬಿಡೆ ನಿನ್ಗೆ ಯಾಕೋ ಬಂತು ಹಿಂಗ್ಸ್ರು ಬ್ಯಾಗಲ್ ಕದಿಯೋ ಬುದ್ಧಿ ನಾನು ಕದೀತಾ ಇಲ್ಲ ಕಣೋ
ಅಕ್ಕ ತಂಗಿರಿಬ್ರು ರಾಜಿ ಆಗೋದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದೀನಿ. ವೇದ ರಾಜಿ ಆಗ್ಬಿಟ್ರೆ ಮದುವೆಗೆ ಒಪ್ಕೊಂಡ್ಬಿಡ್ತಾಳೆ, ಅವಳು ಮದುವೆಗೆ ಒಪ್ಕೊಂಡ್ಬಿಟ್ರೆ ನಾನ್ ಚಾಲೆಂಜ್ ಅಲ್ಲಿ ಸೋತು ಬಿಡ್ತೀನಿ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಈ ಹ್ಯಾಂಡ್ಲ ಕಿತ್ತಾಕಿ ಒಂದು ತೂ ತೊಳಿತೀನಿ. ಅಕ್ಕ ತಂಗಿರಿ ಹ್ಯಾಕ್ ಕಚ್ಚಾಡ್ತಾರೆ ನೋಡು. ಏನು ತೊಂದ್ರೆ ಆಗಲ್ಲ. ಏನಾಗಲ್ಲ, ಸುಮ್ಮನೆ ಇರ ನೋಡ. ತುಂಡ್ ಹೈಕ್ಲ ಸಾವಾಸ 3 ಹೊತ್ತು ಉಪವಾಸ. ಆ ದಿನದಿಂದ ನೀವಿಬ್ರು ಜಗಳ ಆಡಿಲ್ಲ, ಅಂತೂ ನಿಮ್ಮಿಬ್ರು ಜಗಳ ಸುಖಾಂತ ಕಾಣ್ತಲ್ಲ, ನಂಗೆ ಅಷ್ಟು ಸಾಕು. ಬಾರೋ ಅನ್ನ ಕಾಲத்தில் ರಾಮ ಲಕ್ಷ್ಮಣ, ಮಧ್ಯ ಕಾಲத்தில் ಕೃಷ್ಣ ಬಲರಾಮ, ಇಂದ ಕಾಲத்தில் ವೈಶಾಲಿ ವೇದ. ಬಾರು ಆಂಟಿ, ಅಕ್ಕ ತಂಗಿ ಅಂತ ಹೇಳೋದಕ್ಕೆ ನಾನು ನಮ್ಮ ಅಕ್ಕನೇ ಒಳ್ಳೆ ಉದಾಹರಣೆ. ನಾವಿಬ್ರು ಯಾವತ್ತೂ ಜಗಳನೇ ಆಡಲ್ಲ, ಬೀಳುತ್ತೆ. ಅಕ್ಕ ತಂಗಿ ನಡುವಿನ ಸಂಬಂಧ ತಾಯಿ ಮಗು ತರ ಇರ್ಬೇಕು, ಅವಾಗ್ಲೇ ಮನೇಲೆಲ್ಲ ನಗು ತುಂಬಿರೋದು. ಸಿಸ್ಟರ್ ಸಿಸ್ಟರ್ ಮೈ ಬ್ಯೂಟಿಫುಲ್ ಸಿಸ್ಟರ್, ಓಹೋ ಓಹೋ ಸಿಸ್ಟರ್ ಸಿಸ್ಟರ್, ಓಹೋ ಮೈ ವಂಡರ್ಫುಲ್ ಸಿಸ್ಟರ್. ನೋಡಿ ಹಾಲು ಕುಡ್ದಷ್ಟು ಸಂತೋಷ ಆಗ್ತಾನೆ, ಇದೇ ಖುಷಿನಿ. ಹಾಲು ತಗೊಂಡ್ ಬಂದ್ಬಿಡ ವಿಶಾಲಿ. ಬರೀ ಹಾಲಲ್ಲ, ಬಾದಾಮಿ ಹಾಲೇ ತರ್ತೀನಿ, ಗಟ್ಟಿ ಹಾಲು ಬರ್ತೀನಿ. ಯಾಕ್ರಿ ಇಷ್ಟನಾಗತ್ತೀರಿ? ಅತಿಯಾದ್ನಾಗಿ ಸಂಸಾರಕ್ಕೆ ಹೋಗಿ. ಯಾರ್ದು ಇದು ಬ್ಯಾಗ್? ನಂದೆ. ಚಂದಾಗ ನೋಡು. ಇಲ್ಲಿನೋ ಹೆಗಣನೋ ಕಡ್ದಿರ್ಬೇಕು. ಅಲ್ಲ ವೇದ, ನೀ ನೋಡಕ್ ಇಷ್ಟ ಚಂದದಿ, ಇಂತ ಖರಾಬ್ ಆಗಿ ಇಟ್ಕೊಂಡು ಯಾಕೆ ಅಡ್ಡಾಡ್ತಿ? ಅಕ್ಕ ಹಾಲು ಕುದಿತಾ ಇದೆ, ಇಲ್ಲಿ ನನ್ನ ರಕ್ತನೇ ಕುದಿತಿದೆ. ಯಾಕೆ ವೇದ, ಏನೇ ಆಯ್ತು? ಅಕ್ಕ ಇಲ್ಲಿ ನೋಡಿಲಿ ಏನಾಗಿದೆ? ಅಯ್ಯಯ್ಯೋ, ಹೊಸ ಬ್ಯಾಗು ಯಾರೇ ಕಿತ್ತಾಕಿದ್ದು? ಹೌದು, ನನ್ ಬ್ಯಾಗ್ ಕಿತ್ತೋಗಿದೆ. ನಿನ್ನೆ ತಾನೇ ಈ ಬ್ಯಾಗ್ ಚೆನ್ನಾಗಿತ್ತು, ಹೇಗ್ ಕಿತ್ತೋಯ್ತು? ನನ್ ಮೇಲೆ ಅನುಮಾನ ಬರ್ತಿದ್ಯಾ? ನನ್ ನಿಜವಾಗ್ಲೂ ಯಾರ್ ಮಾಡಿದ್ರು ಗೊತ್ತಿಲ್ಲ ಕಣೆ. ನನಗೆ ಗೊತ್ತಕ್ಕ, ಈ ಬ್ಯಾಗ್ ಕಿತ್ತಾಕಿರೋದು ನೀನೇ. ನಾನೇ ಕಣೆ. ಶಿವಾನಿ, ನಾನ್ ಎಲ್ಲರನ್ನೂ ಒಳ್ಳೆಯವರು ಅಂತ ನಂಬಿರ್ತೀನಿ, ಅವರೇ ನನ್ಗೆ ಮೋಸ ಮಾಡ್ತಾರೆ. ವೇದ, ನಿಮ್ ಮನ್ಯಾಗ ಯಾರೋ ನಿನಗ ತ್ರಾಸ್ ಕೊಡಕತ್ತಾರ. ಅಯ್ಯೋ ಸುಮ್ನೆ ಇರ್ತೀಯಾ? ವೇದ, ಆ ವ್ಯಾನಿಟಿ ಬೇಗೇನ್ ಬಂಗಾರದ್ದೇನೆ, ಬೇರೆ ತಗೊಂಡ್ರೆ ಆಗುತ್ತೆ, ಅಷ್ಟಕ್ಕೆ ಯಾಕೆ ಜಗಳ ಮಾಡ್ತಾ ಇದೀಯಾ? ಹಾಗಲ್ಲ ಪಾರು ಆಂಟಿ, ನಾನ್ ಇಷ್ಟಪಟ್ಟಿದ್ದ ಎಲ್ಲ ಹಾಳಾಗ್ತಿದೆ. ಯಾಕೆ ಅಂತ ಹಾಳ್ ಮಾಡ್ದವ್ರೆ ಹೇಳ್ಬೇಕು. ನೀನ್ ಸುಮ್ನೆ ನನ್ ಮೇಲೆ ಡೌಟ್ ಪಡ್ತಿದ್ಯಾ? ನನ್ಗೆ ಯಾಕೋ ನಿಮ್ ಭಾವನ್ ಮೇಲೆ ಡೌಟ್. ಏನಿಲ್ಲ, ಹಾಳ್ ಮಾಡ್ಬಿಟ್ಟು ಈಗ ಹೀಗೆಲ್ಲ ಹೇಳ್ತೀಯಾ? ನಿನ್ ಪಿ.ಡಿ ಕ್ಲಾಸ್ಗೆ ಹೋದಾಗ ಭಾವ ನನ್ಗೋಸ್ಕರ ಅಂತ ಪ್ರೀತಿಯಿಂದ ತಂದ್ಕೊಟ್ಟಿದ್ರು, ಅವ್ರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೇದ, ಅಲ್ಲಿಗೆ ಇದು ನಿಮ್ ಅಕ್ಕನ ಕೆಲ್ಸ ಅಂತ ಆತು. ಶಿವಾನಿ, ಶಿವಾನಿ ಬಾಯಿ ಮುಚ್ಚು. ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಅಯ್ಯೋ, ನಾನು ಮಂಜಿನ ಹುಡ್ಕೊಂಡು ಇಲ್ಲಿಗೆ ಬಂದೆ ರೀ. ಅದೇನೋ ಅಂತಾರಲ್ಲ, ಅಪ್ಪ ಅಮ್ಮನ್ ಜಗಳದಾಗ ಕೂಸ್ ಬಡುವ ಆತಂತ. ಹಂಗಾತ್ ನನ್ ಕತಿ. ನಿಮ್ಮಿಬ್ಬರ ಜಗಳದಾಗ ನಡಕ್ ಬಂದ್ ನಾನ್ ಯಾಕ್ರಿ ಸಾಯ್ಲಿ? ಶಿವಾನಿ, ನಿನ್ನ ಯಾಕೆ ನಮ್ಮ ಮನೆಗ್ ಬಾ ಅಂತಿತ್ತು? ಇಲ್ಲ ಅಪ್ಪ ಅಮ್ಮ ಯಾರು, ನೀನ್ ಯಾವ ಮನೆಗ್ ಕೂಸು? ಹೋಗಿ ಇಲ್ಲಿಂದ. ದೊಡ್ಡ ನಮಸ್ಕಾರ. ವೇದ, ನಿಜವಾಗ್ಲೂ ಇದನ್ನ ಯಾರ್ ಮಾಡಿದ್ರು ಗೊತ್ತಿಲ್ಲ ಕಣೆ. ನೀನ್ ಮಾಡಿಲ್ಲ ಅಂದ್ರೆ ದೆವ್ವ ಬಂದ್ಬಿಟ್ಟು ಮಾಡ್ಬಿಡ್ತಾ? ತಂಗಿ ತಂಗಿ ಅಂತ ಹೇಳ್ಬಿಟ್ಟು ನನ್ ಮನ್ಸಿಗೆ ನೋವು ಮಾಡ್ತೀಯ. ನಿನ್ನ ಹತ್ರ ಯಾವಾಗ ಮಾತಾಡೋಳು? ಹೋಗೆ. ನೋಡು ಬರೋ ವೈಶಾಲಿ, ನೀನೇನಾದ್ರೂ ಈ ಬ್ಯಾಗ್ನ ಲೇಗುಂಡ, ಏನು ಅಕ್ಕ ತಂಗಿ ಈ ಮಟ್ಟಕ್ಕೆ ಜಗಳ ಆಡ್ತಿದ್ದಾರೆ? ವೇದ ತುತ್ತೂರಿ ಮದುವೆ ತಪ್ಪಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಾಧ್ಯನಾ? ಕೋರ್ಟಲ್ಲಿ ಎಂತೆಂತ ಕೇಸ್ಗಳನ್ನ ಅಳ್ಳಾಡಿಸಿಲ್ಲ, ಇದ್ಯಾವ ಲೆಕ್ಕನ? ಏನೇನೋ ನಿಮ್ಮಿಬ್ರು ಚಾಲೆಂಜ್ ಮಧ್ಯೆ ವೇದನ್ ಬಟ್ಟೆ ಸುದೋಯ್ತು, ಬ್ಯಾಗ್ ಹರಿದೋಯ್ತು. ಓಲಿ ಬಿಡ, ನಡಿ ಅವಾಗ ಟೀ ಕೊಡ್ಕೊ ಬರೋಣ. ಗೋವಿಂದ ಗೋವಿಂದ, ಮನ್ಕಾಯ್ ಹೋಗ, ಇಷ್ಟೆಲ್ಲ ಇದ್ಯಾ ಜೀವನ? 2 ಮೀಸೆ ಸೇರ್ಕೊಂಡು ಜಡೆ ವಿಷಯಕ್ಕೆ ಕೈ ಹಾಕಿದೆ. ಇದು ಸುಮ್ನೆ ಇದ್ರೆ ಜಡೆ, ತಿರುಗ್ ಬಿದ್ರೆ ಹಾವಿನ ಹೆಡೆ. ನೋಡ್ರಿ ಕಾಫಿ. ಓಕೆ. ಭಾವ, ಏನವ್ವಾ? ನೀವ್ ಈ ಕಾಫಿ ಕುಡಿಯೋದೇನ್ ಬೇಕಾಗಿಲ್ಲ, ನಾನ್ ನಿಮ್ಗೋಸ್ಕರ ಬೇರೆ ಕಾಫಿ ಮಾಡ್ಕೊಡ್ತೀನಿ. ಏನಾಗಿದೆ ಇವಳಿಗೆ? ತಗೊಳ್ಳಿ ಭಾವ. ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿನಗೆ? ನೀವು ಸುಮ್ನಿರ್ರಿ. ಟಿಫನ್ ಏನೇ ಮಾಡ್ಲಿ, ನಿನಗ್ ಬೇಕಾದ್ರೆ ನೀನ್ ಟಿಫನ್ ಮಾಡ್ಕೊಂಡು ತಿನ್ನು, ನಾನ್ ನನ್ ಭಾವಂಗೆ ಮಾಡ್ಕೊಡ್ತೀನಿ. ಲೇ ವೇದ, ಯಾಕೆ ತಿಕ್ಲಿ ತರ ಮಾತಾಡ್ತಿದ್ಯಾ? ಒಂದೇ ಮನೇಲಿ 2 ಅಡ್ಗೆ ಮಾಡ್ತಾರೇನೆ? ಎತ್ತಡೆ ಮೇಲೆ. ಅವತ್ತು ನನ್ ಬಟ್ಟೆ ಸುಟ್ಟಾಗ್ದೆ, ನಿನ್ನೆ ನನ್ ಬ್ಯಾಗ್ ಕಿತ್ತಾಗ್ದೆ. ಒಟ್ನಲ್ಲಿ ನಾನು ಇಡೀ ಜೀವನನೇ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿರೋ ಹೊಟ್ಟೆ ಕಿತ್ತಿನ ಮೊಟ್ಟೆ ಕೊಳಿ ನೀನು. ಲೇ, ಏನೇ ಆಗಿದೆ ನಿನ್ಗೆ? ಯಾವ್ದಾವ್ದೋ ಕೋಪ
ಆಗ್ತಿದ್ಯಲ್ಲೇ. ಹಲೋ ಸುಧೀಂದ್ರ ಅವರೇ, ನಾನು ಲಾಯರ್ ಗುಂಡಣ್ಣ ಮಾತಾಡ್ತಾ ಇದ್ದೀನಿ. ನಾಳೆ ನಮ್ಮ ವೇದ ನೋಡಕ್ ಬರ್ತಾ ಇದೀರಾ? ಬನ್ನಿ ಬನ್ನಿ ಬನ್ನಿ. ನಮ್ಮ ವೇದ ಸಿಕ್ಕಾಪಟ್ಟೆ ಸಖತ್ತಾಗಿ ಒಳ್ಳೆ ಹುಡುಗಿ. ನೀವು ತಲೆ ಕೆಡಿಸ್ಕೋಬೇಡಿ. 1-2 ದಿನದಲ್ಲಿ ಎಂಗೇಜ್ಮೆಂಟ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಾನು ಚಾಲೆಂಜ್ ಅಲ್ಲಿ ಸೋತೋಗ್ಬಿಡ್ತೀನಿ. ನಿಮ್ ಮದ್ವೆ ಆಗ್ಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು. ಅಷ್ಟೇ ನನಗ್ ಬೇಕಾಗಿರೋದು. ಏನ್ರಿ ಅದು ಒಳ ಸಂಚೋ? ಯಾವ ಸಂಚು ಇಲ್ಲ ಬಿಡಮ್ಮ. ವೇದ, ನನ್ನ ಪರ್ಸು ಫೈಲು ಕೊಡಮ್ಮ. ತರ್ತೀನಿ ಭಾವ. ನೀನೇಕೆ ತರ್ತ್ಯಾ? ನಾನೇ ತರ್ತೀನಿ ಬಿಡೆ. ಓಹೋ, ಕಾಂಪಿಟೇಷನ್ ಹೋಗಪ್ಪ. ಭಾವ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೇನಾ? ಎಂತ ಬೇಡ ಇದು? ಅಕ್ಕನ ಎದುರೇ ಬಾವು ಜೊತೆ ಡ್ಯಾನ್ಸ್ ಮಾಡ್ತಿಯಲ್ಲ, ನಿಂಗೆ ನಾಚಿಕೆ ಆಗೋಲ್ವಾ? ನಾನಿನ್ ಹೆಂಗ್ ಮದುವೆ ಆಗೋದು? ತಾಕದೆ ಬಿಟ್ಟ ಅಂದ್ರೆ ಯಾಕೆ ಬಿಟ್ರೆ ತಾನೆ? ತುತ್ತೂರಿ ನಾಲ್ಗೆ ಉದ್ರೋಗಿ ಸೌಂಡ್ ಆಚೆ ಬರಬಾರ್ದು. ಮದುವೆ ಅಂತ ಮದುವೆ. ಏ ಮುಚ್ಚ್ರಿ ಬಾಯಿ. ಕೈ ಇಟ್ಕೊಂಡು ಕುಂಟಿದಲ್ಲ ಹುಡುಗನ ಮೇಲೆ ರೋಪ್ ಹಾಕ್ತಿದ್ರಾ? ನೀನ್ ಬಾರಲ್ಲಿ ಬಾರೋ, ನೀನೇ ನಂಗೆ ಸರಿಯಾಗಿರೋ ಅಳಿಯ ಕೊಡ. ಬಾರೋ, ಫೈಲ್ ನೋಡಿ ಹೇಗ್ ಬಿಸಾಕಿದಾರೆ. ಈ ಶತಮಾನದ ಮಾದರಿ ಅಪ್ಪ ಮಗ. ಈ ಶತಮಾನದ ಮಾದರಿ ಅಪ್ಪ ಮಗ. ಈ ಶತಮಾನದ ಮಾದರಿ ಅಪ್ಪ ಮಗ ನಾನಾ? ನನ್ನನಿದೆ. ಈ ಶತಮಾನದ ಮಾದರಿ ಅಪ್ಪ ಮಗ. ನನ್ನ ಫೋಟೋ ನೋಡ್ತಾ ಇದ್ದೀರಾ? ಈ ಶತಮಾನದ ಮಾದರಿ ಅಪ್ಪ ಮಗ. ಗುಂಡಣ್ಣವ್ರೆ, ಇದ್ದಕ್ಕಿದ್ದಾಗೆ ಈ ಮಗ ಎಲ್ಲಿಂದ ಉದ್ಭವ ಆದ? ವೈಶಾಲಿ, ಗಂಡಸರು ಪ್ರೈವೇಟ್ ಬಸ್ ಇದ್ದಂಗೆ, ಖಾಲಿ ಜಾಗ ಸಿಕ್ಕರೆ ಸಾಕು ಬಸ್ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ ಕಣೆ, ತಗೋ ಇದನ್ನ ಕೇಳು. ತಪ್ಪಾಯ್ತು. ಈ ಪ್ರಶ್ನೆಗೆ ಉತ್ತರ ಹೇಳಿ. ಕೇಳುವುದಕ್ಕೂ ಸಮಯವಿಲ್ಲ. ತಪ್ಪಾಯ್ತು ವೈಶಾಲಿ ನೀನು. ಹೋಗ್ಲಿ ಬಿಡೆ, 4 ಗೋಡೆ ಮಧ್ಯೆ ದಬಾಯಿಸಿದ್ರೆ ಯಾವ ಗಂಡನು ಬಗ್ಗೋದಿಲ್ಲ. ನಾಳೆ ಟಿವಿ 10 ಅವ್ರನ್ನ ಕರ್ಸಿ ಗುಂಡನ ನನಗೆ ಕೈ ಕೊಟ್ಟಿರೋ ವಿಷಯನ ಜಗಜ್ಜಾಹೀರ ಮಾಡ್ತೀನಿ. ಸುಧೀಂದ್ರ ಅವರೇ, ನೀವು ಈಗ ಹೆಣ್ಣು ನೋಡಕ್ ಬರೋದು ಬೇಡ. ಮನೇಲಿ ಏನೋ ತೊಂದರೆ ಆಗಿದೆ. ಇನ್ನೊಂದಿನ ಬನ್ನಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಯಾವ್ದು ಬಿಡ ನೋಡ ಪರಮ, ಸತ್ಯ ಹೇಳಿದ್ರೆ ನಂಬಲ್ಲ, ಸುಳ್ಳು ಹೇಳಕ್ಕೆ ಮನ್ಸೊಪ್ತಾ ಇಲ್ಲ. ನೀನೊಬ್ನೇ ಸಿಗು, ಎಲ್ಲ ವಿವರನು ಆಮೇಲೆ ಹೇಳ್ತೀನಿ. ಆದ್ರೂ ಇಂಥದಕ್ಕೆಲ್ಲ ಈ ಗುಂಡಣ್ಣ ಹೆದರಲ್ಲ. ವೈಶಾಲಿ ಅವ್ರ, ಈ ಗಂಡಸರನ್ನ ಯಾವತ್ತೂ ನಂಬಾರ್ದ್ರಿ. ನಿಮ್ಗೆ ಅವತ್ತಿಂದ ಅದನ್ನ ಬಡ್ಕೊಳಕತ್ತೇನಿ. ಶಿವಾನಿ, ನಮ್ ಗುಂಡಣ್ಣನ ಫೈಲಲ್ಲಿ ಮಗು ಫೋಟೋ ಸಿಕ್ಕಿದ್ಯಲ್ಲ, ನಿನ್ಗೇನ್ ಅನ್ಸುತ್ತೆ? ಪಾಪು ಫೋಟೋ ಸಿಕ್ಕೇತಂದ್ರ ಅವ್ರ ಅಮ್ಮನ್ ಫೋಟೋನು ಸಿಕ್ತೈತ್ರಿ. ಅಕ್ಕ, ಶಿವಾನಿ ಹೇಳಿದ್ ನಿಜ. ಇಲ್ಲಿ ಮಸ್ತ್ ಅದಾರಲ್ರಿ, ನಿಮ್ಗಿಂತನೂ ಚಂದ ಅದಾರ. ಅಯ್ಯೋ ಏನಮ್ಮ ಏನ್ರಿ ಇದು? ಫೋಟೋ? ಫೋಟೋ ಅಂತ ನನ್ಗೂ ಚೆನ್ನಾಗ್ ಗೊತ್ತು. ಇವ್ರು ಯಾರು? ನನ್ನ ಕ್ಲೈಂಟ್ ಫೋಟೋ ಅಮ್ಮ. ನನ್ನ ಕ್ಲೈಂಟ್ ಫೋಟೋ ಅಂತ ಏನ್ ಸಲೀಸಾಗಿ ಹೇಳ್ತಾ ಇದ್ದೀರಾ? ಭಾವ, ಈ ಫೋಟೋ ನಿಮ್ ಫೈಲಲ್ಲಿ ಇತ್ತು. ಫೈಲ್ ಅಲ್ಲಿ ಇದ್ದ ಫೋಟೋಗಳೆಲ್ಲ ಲೈಫ್ ಬರುತ್ತೆ ಅಂತ ಅನ್ಕೊಳಕ್ ಆಗಲ್ಲ. ಬರ್ತೀನಿ ಅಂತ ಯೋಚನೆ ಮಾಡಿದ್ರೆ ಸಾಕು, ತಲೆ ಮೇಲೆ ಬಿಸ್ನೆಸ್ ಹಾಕ್ಬಿಡ್ತೀನಿ. ಏನ್ರಿ ಅಷ್ಟು ಸುಲಭವಾಗಿ ಮಾತಾಡ್ತಾ ಇದ್ದೀರಾ? ಮೊನ್ನೆ ನೋಡಿ ಹುಡುಗನ ಫೋಟೋ ಸಿಕ್ಕಿದೆ, ಇವತ್ತು ಅವ್ರ ಅಮ್ಮನ ಫೋಟೋ ಸಿಕ್ಕಿದೆ. ಅಯ್ಯೋ, ಕೇಸ್ ಗೆದ್ದು ಖುಷಿಲಿ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾರಮ್ಮ. ನೋಡ್ರಿ ಗುಂಡಣ್ಣ ಅವ್ರ, ವೈಶಾಲಿ ಅವ್ರಿಗೆ ನೀವ್ ಹಿಂಗ್ ಮೋಸ ಮಾಡೋದು ನನಗೇನೋ ಚಲೋ ಅನ್ಸ್ವಲ್ದು. ನೋಡಕ್ ಹೇಳಿ, ನೀನ್ ಯಾವ್ದಕ್ಕೂ ಸಂಬಂಧ ಕಟ್ಬೇಡ. ಈ ಫೋಟೋಗೂ ನನಗೂ ಸಂಬಂಧ ಇಲ್ಲ. ನಿಜ ಹೇಳ್ರಿ, ಯಾರು ಇವ್ರು? ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಲ್ಲ ವೈಶಾಲಿ. ನೀವ್ ಹೇಳಿದನ್ನೆಲ್ಲ ನಂಬಿಡ್ಬೇಕಾ ಗುಂಡಣ್ಣ? ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ, ನಮ್ಮ ಹೆಸರು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಣನೆ ಆಗಟ್ಟಿದ ಅಣ್ಣ ಅಂತ ಕರ್ದಂಗಿರುತ್ತೆ. ನೀನ್ ಸುಮ್ನೆ ಇರೆ. ಈ ಫೋಟೋ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಬನ್ರಿ, ಸಾಯಂಕಾಲ ಮನೆಗ್ ಬನ್ನಿ. ನಿಮ್ ವಿಚಾರ್ಸ್ಕೊತೀನಿ, ಬನ್ರಿ. ಯಾರು ಅಂತ ಹೇಳ್ತೀನಿ. ವೈಶಾಲಿ ಅವ್ರ, ಸಮಾಧಾನ ಮಾಡ್ಕೋರಿ, ಹಿಂಗೆಲ್ಲ ಕೂಗಾಡ್ಬೇಡ್ರಿ. ಎಲ್ಲಾನು ಪ್ರೀತಿಯಿಂದ ಗೆಲ್ಬೇಕು. ನೀವ್ ಹಿಂಗ ಕೂಗಾಡಿದ್ರಿ ಅಂದ್ರ ಆ ಫೋಟೋದಾಗಿರೋ ಹೆಂಗ್ಸು ಗುಂಡಣ್ಣವ್ರನ್ನ ಹೇಳ್ದಕ್ಕೆಲ್ಲ ಕರ್ಕೊಂಡು ಓಡೋಗ್ಬಿಡ್ತಾಳ. ಗುಂಡಣ್ಣವ್ರೆ, ಅವ್ರು ಯಾರು ಅಂತ ನಿಜ ಹೇಳಿ. ಸುಳ್ಳು ಹೇಳಿದ್ರೆ ದೇವ್ರು ಕಣ್ ಕಳೆದ್ ಬಿಡ್ತಾನೆ ಅಷ್ಟೇ. ಟೆನ್ಷನ್ ಆಗೋ ತಗೋತೀಯ, ಆಮೇಲೆ ಪೆನ್ಷನ್ ತೊಗೊಳಕಿರಲ್ಲ. ಸತ್ಯ ಏನಂತ ಒಪ್ಪ. ಹಿಂದಿರೋ ಮಂಗನ್ ತರ ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಮ್ ಪ್ರಶ್ನೆಗೆ ಉತ್ತರ ಕೊಡಿ. ಬೋರ್ ಹೊಡಿಸ್ತೆ ನೀರು ಬಂದಂಗ ಆಯ್ತು. ನಾನು ಎಂತೆಂತವ್ರನ್ನ ಕಟ್ಕಡೆಯಲ್ಲಿ ನಿಲ್ಸಿ ವಿಚಾರಣೆ ಮಾಡಿಲ್ಲ. ಇವತ್ತು ನನ್ನನ್ನ ವಿಚಾರಣೆ ಮಾಡ್ತಾ ಇದ್ದೀರಾ. ಆಯ್ತು, ಸತ್ಯಾಂಶ ಏನು ಅಂತ ಹೇಳ್ತೀನಿ. ನಾನು ಮೊನ್ನೆ ಗೋವಿಂದರಾಜು ಅವ್ರ ಮದುವೆಗೆ ಹೋಗಿದ್ದೆ. ಅಲ್ಲಿ ಯಾರೋ ನನ್ನನ್ನು ನೋಡಿ ಖುಷಿಯಾಗಿ ಕೈ ಕುಲುಕಿದ್ರು. ನಾನು ಕೈ ಕುಲುಕ್ಬಿಟ್ಟೆ.
ಇನ್ಯಾವ ಮಗು ಬಂತು ನಿಮ್ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದ್ರು. ಪಕ್ಕದಲ್ಲಿ ಫೋಟೋಗ್ರಾಫರ್ ಇದ್ದ, ಎತ್ಕೊಂಡೆ ಫೋಟೋ ತೆಗೆದು ಬಿಟ್ರು. ಅದು ಇಷ್ಟೆಲ್ಲ ಎಡವಟ್ಟಿಗೆ ಕಾರಣ ಆಗತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲಮ್ಮ. ಅಂದ್ರೆ ಇದೆಲ್ಲ ಯಾರ್ ಮದ್ವೆಲ್ಲ ಆಯ್ತು ಅಂತ ನೀವ್ ಹೇಳ್ತಾ ಇರೋದು? ಹೇಳ್ದಲ್ಲಮ್ಮ, ಮಲ್ಲಿಕಾರ್ಜುನಪ್ಪನ ಮದುವೆಗೆ ಹೋದಾಗ ಆದ ಎಡವಟ್ಟುಗಳು. ಈಗ ತಾನೇ ಗೋವಿಂದ ರಾಜು ಮದ್ವೆಲಿ ಅಂದ್ರೆ ಸುಳ್ಳುನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ಬೇಕು. ನಮ್ಮಂಗ ಹೇಳ ಇಂಥದನ್ನೇ ಹೇಳ್ಕೊಡ್ರಿ. ಲೇ ಪರಮ, ಇದು ನಿನ್ ತಪ್ಪಲ್ಲ ಕಣ. 2 ಜಡೆ ಮಧ್ಯೆ ನಿಂತಿದ್ಯಲ್ಲ, ಅದಕ್ಕೆ ಈ ತರ ಆಡ್ತಾ ಇದ್ಯಾ. ಸುಧೀಂದ್ರ ಅವ್ರೆ, ನೀವು ಇವತ್ತು ಹುಡುಗಿ ನೋಡಕ್ ಬರಬೇಡಿ, ಟೈಮ್ ಚೆನ್ನಾಗಿಲ್ಲ. ಇನ್ನೊಂದಿನ ಬನ್ನಿ, ನಾನೇ ಫೋನ್ ಮಾಡಿ ಹೇಳ್ತೀನಿ. ನೀವ್ ಹೆಸರು ಚೇಂಜ್ ಮಾಡ್ಕೊಂಡು ಫೋನಲ್ಲಿ ಮಾತಾಡಿದ್ರೆ ನನ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಆ ಮಗು ಯಾರು, ಅವ್ರ ಅಮ್ಮ ಯಾರು, ಈಗಿಂದೀಗ್ಲೇ ನಮಗೆ ಗೊತ್ತಾಗ್ಬೇಕು, ಹೇಳ್ರಿ. ಅವ್ರ ಅಮ್ಮನೂ ಗೊತ್ತಿಲ್ಲ, ಮಗುನು ಗೊತ್ತಿಲ್ಲಮ್ಮ. ಒಂದ್ ವೇಳೆ ಆ ಮಗುಗೆ ನಾನೇ ಅಪ್ಪ ಆಗಿದ್ರೆ ಇಷ್ಟೊತ್ತಾಗ್ಲೇ ಆ ಮಗು ಅಪ್ಪ ಅಂತ ಹುಡ್ಕೊಂಡ್ ಬರ್ಬೇಕಿತ್ತು. ಅಪ್ಪ